ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತಂ ವಂದೇ ಭಗವಂತಃ ಪುನಃ ಪುನಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತಿಂ. ರಾಮಚಂದ್ರ ಪರಬ್ರಹ್ಮಣೇ ನಮಃ. ಶ್ರೀಮತೆ ಹನುಮತೆ ನಮಃ. ಆತ್ಮೀಯ ಬಾಂಧವರೇ, ಕಳೆದ 3 ದಿನಗಳಿಂದ ನಾವು ಮಾಡುತ್ತಿರುವಂತಹ ಈ ಒಂದು ವಿಶೇಷ ಒಂದು ಸಂಚಿಕೆಗಳನ್ನು ತಾವೆಲ್ಲ ವೀಕ್ಷಿಸಿ ನಮಗೆ ನೀಡುತ್ತಿರುವಂತಹ ಬೆಂಬಲಕ್ಕೆ ನಮಗೆ ಆಭಾರಿಯಾಗಿದ್ದು, ಜೊತೆಗೆ ಇಂದಿನ ವಿಶೇಷವನ್ನು ಹೇಳದೆ ಮುಂದಕ್ಕೆ ಹೋಗೋದು ತಪ್ಪಾಗತ್ತೆ ಅಂತ ಅನಿಸುತ್ತೆ. ನನ್ನ ಮಾರ್ಗದರ್ಶಿಗಳು ಹಿರಿಯರು ಆದಂತಹವರೊಬ್ಬರು ಈ ದಿನ ಬೆಳಗ್ಗೆ ಕರೆ ಮಾಡಿ, ನಿನ್ಗೆ ಅನಿಸಿದ್ದು ಹೇಳ್ತಾ ಇದೆಯಾ ಕಣಯ್ಯ, ಭಾಳ ಚೆನ್ನಾಗಿದೆ, ನಿನ್ನಿಂದ ನನಗೆ ಪ್ರೇರಣೆ ಆಗಿದೆ, ನಾನು ರಾಮನವಮಿಯಿಂದ ನಾನು ಸಹ ಸುಂದರಕಾಂಡ ಪಾರಾಯಣವನ್ನು ಮಾಡ್ತೀನಿ ಅಂತ ಹೇಳಿದಾಗ ಧನ್ಯತೆ ಭಾವನೆ ಕಣ್ಣಲ್ಲಿ ಆನಂದ ಬಾಷ್ಪ ಬಂದ್ಬಿಡ್ತು. ಪ್ರಯತ್ನ ಸಣ್ಣದಾಗಿ ನಡೆಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ, ಫಲಾಫಲಗಳು ಭಗವಂತನಿಗೆ ಬಿಟ್ಟಿದ್ದು. ನಮ್ಮ ಪ್ರಾರ್ಥನೆ ಒಂದೇ, ಮನೆಯಲ್ಲಿ ರಾಮ, ಮನದಲ್ಲಿ ರಾಮಾಯಣ, ಪ್ರತಿ ಮನೆಯಲ್ಲೂ ಒಂದು ರಾಮಾಯಣದ ಪುಸ್ತಕ, ಇದೊಂದು ಅಭಿಯಾನವಾಗಿ ಯಾಕೆ ಮುಂದುವರಿಬಾರ್ದು ಅನ್ನುವಂಥ ಆಲೋಚನೆಯಿಂದ ನಮಗೆಲ್ಲ ಕೇಳ್ಕೊಳ್ತೀನಿ. ಈ ರಾಮನವಮಿಯಿಂದ ಮುಂದಿನ ರಾಮನವಮಿ ಒಳಗೆ 1 ವರ್ಷದೊಳಗೆ ನಮ್ಮ ಮನೆಯಲ್ಲಿ ಒಂದು ರಾಮಾಯಣದ ಪುಸ್ತಕವನ್ನು ನಾವು ಖರೀದಿಸಿ ತರಬಹುದಾ? ನಮ್ಮ ಮನೆಯಲ್ಲಿ ಒಂದು ರಾಮಾಯಣ ಪುಸ್ತಕವನ್ನು ಇಟ್ಟು ಆ ರಾಮನನ್ನು ಆರಾಧಿಸಬಹುದಾ? ಯಾವಾಗಲೂ ನಮ್ಮ ಕಣ್ಣಿಗೆ ಅದು ಬಿದ್ದಾಗ ರಾಮನನ್ನು ನಾವು ನೆನೆಸಬಹುದಾ? ಇದಿಷ್ಟು ಮಾತ್ರ ನಮ್ಮ ಕೋರಿಕೆ. ಮನೆಯಲ್ಲಿ ರಾಮ, ಮನದಲ್ಲಿ ರಾಮ, ರಾಮಾಯಣ ಪುಸ್ತಕ, ಇವೆಲ್ಲವನ್ನು ನೋಡ್ಕೊಳ್ತಾ ಮುಂದಕ್ಕೆ ಹೋಗೋಣ. ನಿನ್ನೆ ಸಂಚಿಕೆಯಿಂದ ನಾವು ಮುಂದುವರಿಸುತ್ತಾ ಹನುಮಂತ, ಮೈನಾಕ ಮತ್ತು ಸುರಸೇಯರ ಒಂದು ಅಡ್ಡಿಗಳನ್ನು, ಅಥವಾ ಆ ಒಂದು ಅಡ್ಡಿ ಅಂತಂದರೆ ಅನ್ನೋದಕ್ಕಿನ್ನೂ ಒಂದು ಪರೀಕ್ಷೆಗಳನ್ನು ಜಯಿಸಿ ಮುಂದಕ್ಕೆ ಹೊರಟ, ಲಂಕೆಯನ್ನು ಅರಸಿ ವೇಗವಾಗಿ ಹೊರಟಂತಹ ಹನುಮಂತ ಆಕಾಶದಲ್ಲಿ ಒಂದು ಆಕಾಶ ಕಾಯ ಹೊಸದಾಗಿ ಒಂದು ಹೋಗುತ್ತಿದೆಯೇನೋ ಅಂತ ಕಾಣ್ತಾ ಇದ್ದೆ. ಸೂರ್ಯನ ವಿಶಿಷ್ಟವಾದಂತಹ ಮೋಡಗಳ ಮಧ್ಯದಂಥ ಬೆಳಕಿನಲ್ಲಿ ಅವನು ಬೇರೆ ಬೇರೆ ಬಣ್ಣಗಳಲ್ಲಿ ಶೋಭಿಸ್ತಿದ್ದ. ಅವನ ಆ ರಭಸಕ್ಕೆ ಮೋಡಗಳೆಲ್ಲವೂ ಬೆಂಕಿಯ ಉಂಡೆಗಳಾಗುವ ರೀತಿಯಲ್ಲಿ ಕಾಣಿಸುತ್ತಾ, ಹಗಲಿನಲ್ಲಿ ಯಾವುದೋ ಒಂದು ಆಕಾಶ ಕಾಯ ಅಥವಾ ಬೇರೆ ಗ್ರಹ ಒಂದಕ್ಕೊಂದು ಡಿಕ್ಕಿಯಾಗಿದ್ದೇನೋ ಅನ್ನುವಂತಹ ರೀತಿಯಲ್ಲಿ ಶೋಭಿಸ್ತಾ ಇತ್ತು. ಹೀಗೆ ಮುಂದುವರಿತಾ ಇರ್ಬೇಕಾದ್ರೆ ಹನುಮಂತ ಅವನ ನೆರಳನ್ನ ಯಾರೋ ಹಿಡಿದಂಗಾಯ್ತು. ಹಿಂದೆ ಇದೇ ಹನುಮಂತ ಮತ್ತು ತಂಡ ದಕ್ಷಿಣಕ್ಕೆ ಹೊರಟಾಗ ಅಲ್ಲಿ ಸುಗ್ರೀವ ಹೇಳಿದ್ದ, ದಕ್ಷಿಣದಲ್ಲಿ ಒಂದು ರಾಕ್ಷಸಿ ಇದ್ದಾಳೆ, ಅವಳು ನೆರಳನ್ನ ಗ್ರಹಿಸಿ ನಮ್ಮನ್ನು ಹಿಡಿತಾಳೆ, ತಡೆಯೊಡ್ಡುತ್ತಾಳೆ ಅಂತ ಹೇಳಿದ್ದು ನೆನಪಾಯಿತು. ಓ ಹೌದು, ಮುಂದೆ ಬಂದಿರುವವಳು ಸಿಂಹಿಕೆ ಅನ್ನುವಂತ ಗ್ರಹಿಸಿದಂತಹ ಹನುಮಂತ ಛಾಯಾಯಾಮ್ ಗ್ರಹ್ಯಮಾಣಾಯಾಮ್ ಚಿಂತೆಯಾಮಾಸ ವಾನರಃ ಅಂತ ಹೇಳ್ತಾರೆ ಕವಿಪುಂಗವರು, ವಾಲ್ಮೀಕಿ ಮಹರ್ಷಿಗಳು. ಚಿಂತೆ ಆಯಿತು, ಏನ್ ಮಾಡ್ಬೋದು ಅಂತ ಒಂದು ಕ್ಷಣ ಆಲೋಚಿಸಿದಂತಹ ಹನುಮಂತರು ಆ ಒಂದು ಸಿಂಹಿಕೆಗೆ ಅನಿಸಿತು, ಯಾವುದೋ ಒಂದು ದೊಡ್ಡದಾದಂಥ ಪ್ರಾಣಿ ಬರ್ತಾ ಇದೆ, ತುಂಬಾ ದಿನಗಳ ನಂತರ ಒಂದು ರುಚಿಯಾದಂಥ ಆಹಾರನ ತಿನ್ಬಹುದು ಅಂತೇಳಿ ಸಿಂಹಿಕೆ ಅಂದ್ಕೊಳ್ತಾ ಇದ್ದಾಗಲೇ ಎದುರಿಗೆ ಸಿಂಹಿಕೆ ಬಂದು ದೊಡ್ಡದಾದಂಥ ಬಾಯಿ ತೆಗೆದು ನಿಲ್ತಾಳೆ, ಇನ್ನನ್ನ ತಿಂದು ಬಿಡ್ತೇನೆ. ಆ ಸಿಂಹಿಕೆಯನ್ನ ನೋಡಿದಾಕ್ಷಣ ಹನುಮಂತರು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೆಳೀತಾ ಅವಳು ದೊಡ್ಡ ಬಾಯಿಯನ್ನು ತೆಗೆದ್ರು. ಆ ಬಾಯಿಯೊಳಗೆ ಹನುಮಂತರು ದೇವರು ಹೊಳಗೆ ಹೋಗಿ ಅವಳ ಮರ್ಮಾಂಗವನ್ನ ಸೀಳಿ ಅವಳನ್ನ ಪುಡಿಯಾಗಿ ಮಾಡಿ ಹೊರಗೆ ಬಂದ್ರು. ಅದನ್ನು ಹೇಳೋದು, ಯಾವಾಗಾದ್ರೂ ಯಾರ್ದಾದ್ರೂ ಬಾಯಿಗೆ ಬಿದ್ರೆ ಮತ್ತೆ ಅದರಿಂದ ಚೇತರಿಸ್ಕೊಳ್ಳೋದು ತುಂಬಾ ಕಷ್ಟ. ಈಗೀಗ ಜನ ಯಾರು ಧರ್ಮ ಮಾರ್ಗದಲ್ಲಿರ್ತಾರೆ, ಹನುಮ ಮಾರ್ಗದಲ್ಲಿರ್ತಾರೆ, ರಾಮ ಮಾರ್ಗದಲ್ಲಿರ್ತಾರೆ, ಅವ್ರು ಇದರಿಂದ ಎಲ್ಲ ಹೊರಗೆ ಬರ್ತಾರೆ. ಯಾರು ನಮ್ಮನ್ನ ಬಾಯಿ ಚಟಕ್ಕೆ ಮಾತಾಡ್ತಾರೆ,
ಅವರ ಮರ್ಮಾಂಗಗಳನ್ನು ಸೀಳಿದಂತಹ ವ್ಯವಸ್ಥೆ ಆಗ್ತದೆ ಅಂತ. ಹಾಗಾಗಿ ಹೊರಗೆ ಬಂದಂತಹ ಹನುಮ ತನ್ನ ಪ್ರಯಾಣವನ್ನು ಮುಂದುವರಿಸಕ್ಕೆ ಹೊರಡ್ತಾನೆ. ಆಕಾಶದಲ್ಲಿರುವಂತಹ ದೇವತೆಗಳು ಯಾರು ಈ ಸಿಂಹಿಕೆಯಿಂದ ಬಾಧಿಸಲ್ಪಟ್ಟರು ಅವರೆಲ್ಲರೂ ಪುಷ್ಪವೃಷ್ಟಿಯನ್ನು ಗೆರೀತಾರೆ. ಹೀಗೆ ಹೋಗ್ತಾ ಇರುವಂತಹ ಹನುಮಂತನಿಗೆ ಬೇರೆ ಬೇರೆ ದೃಶ್ಯಗಳು ಕಾಣ್ತವೆ. ಅಲ್ಲಿ ನಿಂತಿರುವಂತಹ ತಪಸ್ವಿಗಳು ಹನುಮಂತ ಹೋಗ್ತಾ ಇದ್ದಾನೆ ಅಂತ ತಿರುಗಿ ನೋಡುವಂತೆ ಆಗ್ತದೆ. ಹನುಮಂತ ಇನ್ನೇನು ಲಂಕಾ ಪಟ್ಟಣವನ್ನ ತಲುಪಿಯೇ ಬಿಟ್ಟ ಅನ್ನುವಂತಹ ಒಂದು 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 ಅತ್ಯಂತ ಸುಂದರವಾದ ಕ್ಷಣ, ಅದ್ಭುತವಾದ ಕ್ಷಣ. 100 ಯೋಜನೆಗಳನ್ನ ಹಾರಿ ಇನ್ನೇನು ಹನುಮಂತ ಆ ಲಂಕೆಯಲ್ಲಿ ಇಳಿಯಬೇಕು, ಲ್ಯಾಂಡ್ ಆಗ್ಬೇಕು ಅನ್ನುವ ಪರಿಸ್ಥಿತಿಯಲ್ಲಿ ಲಂಕೆಯನ್ನ ಒಂದು ಸರ್ತಿ ನೋಡ್ತಾನೆ. ಸುತ್ತು ಇರುವಂತಹ ವನಗಳನ್ನ, ಪುಷ್ಪರಾಶಿಗಳನ್ನ ನೋಡ್ತಾನೆ. ಹೇಗೆ ಅಂತ ಹೇಳಿದ್ರೆ, ರಾವಣನ ನಾಡಿನಲ್ಲಿ ಎಲ್ಲ ಕಾಲದಲ್ಲೂ ಫಲಿಸುವಂತಹ ಒಂದು ವೃಕ್ಷಗಳು, ಹಣ್ಣುಗಳನ್ನು ಕೊಡುವಂತ ವೃಕ್ಷಗಳಿತ್ತು. ರಾವಣ ಹೇಳ್ದಂಗೆ ನೀರು ಹರಿಬೇಕು, ರಾವಣ ಹೇಳ್ದಂಗೆ ಮಳೆ ಬಿಡಬೇಕು, ರಾವಣ ಹೇಳ್ದಂಗೆ ಹಣ್ಣು ಬಿಡಬೇಕು, ರಾವಣ ಹೇಳ್ದಂಗೆ ಹಸುಗಳು ಹಾಲು ಕೊಡ್ಬೇಕು. ಇದು ರಾವಣ ಪಾಲಿತಾಂ ಲಂಕಾಂ ರಾವಣ ಪಾಲಿತಾಂ ಅಂತ. ಅಂತಹ ಲಂಕೆಗೆ ಹನುಮಂತರು ಸೇರಿಕೊಂಡ್ರು. ಅದು ಸಂಜೆಯಾಗುವವರೆಗೆ ನಾವು ಕಾಯೋಣ ನಾನು ಅಂತ ಹೇಳಿ ಲಂಕೆಯಲ್ಲಿ ಆ ಒಂದು ಎತ್ತರವಾದ ಸ್ಥಳದಲ್ಲಿ ಕುತ್ಕೊಂಡು ಲಂಕೆಯನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಬೇಗ ಹೊರಟ್ಬಿಟ್ರೆ ರಾಕ್ಷಸರ ಕಣ್ಣಿಗೆ ನಾನೇನಾದ್ರು ಕಂಡ್ರೆ ಅತ್ಯಂತ ದುಸ್ತರವಾದಂತ ಲಂಕೆ, ಆ ರಾವಣನ ಆ ಸೈನ್ಯಕ್ಕೂ ಅಥವಾ ಅವನು ಪಾಲಿಸಿರುವಂತ ಆ ರಾಕ್ಷಸರು ಬಿಚ್ಚು ಕತ್ತಿಗಳಲ್ಲಿ ತಿರುಗ್ತಾ ಇದ್ರು ಅಂತ. ಯಾಕೆ ಅಂದ್ರೆ ಅವನಿಗೂ ಭಯ ಇತ್ತು, ರಾಮ ಬಂದ್ಬಿಡ್ತಾನೆ, ನನಗೇನೋ ಆಗಬಹುದು ಅನ್ನೋದು ಅವನಿಗೆ. ಯಾಕಂದ್ರೆ ಕೆಟ್ಟವರಿಗೂ ಯಾವಾಗಾದ್ರೂ ಒಂದ್ಸರ್ತಿ 6th ಸೆನ್ಸ್ ಕೆಲಸ ಮಾಡುತ್ತೆ ಅಂತ ಹಿರಿಯರು ಹೇಳ್ತಾರೆ. ರಾವಣನಿಗೂ ಅದರ ಒಂದು ದೃಶ್ಯ ಕಣ್ಣಿಗೆ ಕಾಣಿಸ್ತಾ ಇತ್ತು, ಆ ಶಕುನಗಳು ಅವನು ಕಾಣಿಸ್ತಾ ಇತ್ತು. ಹಾಗಾಗಿ ಆ ಲಂಕಾಪುರಿಯಲ್ಲಿ ಬಿಚ್ಚುಗತ್ತಿಗಳಲ್ಲಿ ರಾಕ್ಷಸರು ತಿರುಗ್ತಾ ಇದ್ರು. ಇದನ್ನೆಲ್ಲ ಅರಿತು ಆ ದೊಡ್ಡ ಸ್ಥೂಲ ದೇಹದ ಹನುಮಂತರು ಸಣ್ಣ ಶರೀರಕ್ಕೆ ಬಂದು ರಾತ್ರಿಯವರೆಗೂ ಕಾಯೋಣ, ಆ ನಂತರ ಸೀತಾಮಾತೆಯ ಅನ್ವೇಷಣೆಯಲ್ಲಿ ಮುಂದುವರಿಯೋಣ ಅಂತ. ಅಂದ್ರೆ ಸಮಯಕ್ಕಾಗಿ ಕಾಯ್ಬೇಕು, ನಾವು ಆತುರವನ್ನು ಪಡಬಾರದು ಅಂತ ಹೇಳಿ ಹನುಮತ್ ದೇವರು ನಮ್ಗೆ ಹೇಳ್ತಾರೆ. ಲಂಕೆಯ ಭವ್ಯವಾದ ಒಂದು ನಗರವನ್ನ ಅವರು ಆಹ್ಲಾದಿಸ್ತಾರೆ. ಲಂಕಾಯಲ್ಲಿರುವಂತಹ ಕಟ್ಟಡಗಳನ್ನ, ವಜ್ರಗಳನ್ನ, ಮಾಣಿಕ್ಯಗಳನ್ನ, ಮಕುಟಗಳನ್ನ, ಶಿಖರಗಳನ್ನ, ರಾಜರ ಮನೆಗಳನ್ನ, ಅರಮನೆಗಳನ್ನ ಎಲ್ಲವನ್ನು ನೋಡ್ತಾರೆ. ಸುಂದರಿಯರಾದಂತಹ ಅನೇಕ ಮಹಿಳೆಯರನ್ನ ಎಲ್ಲವನ್ನು ನೋಡ್ತಾ ಸಂಜೆಯ ರಾತ್ರಿ ಆಗುವವರೆಗೆ ಅದನ್ನು ಕಾಯ್ಬೇಕು ಅಂತ ಅಲ್ಲೇ ಕಾಯ್ತಾ ಇದ್ದಾರೆ. ಲಂಕಾಪುರಿಗೆ ಪ್ರವೇಶ ಮಾಡಲಿಲ್ಲ. ಯಾಕೆ ಅಂತಂದ್ರೆ ಸೂಕ್ಷ್ಮತೆ ಇಷ್ಟೇ. ನಾವೊಂದು ಕೆಟ್ಟ ಜಾಗಕ್ಕೆ ಒಳಗೆ ಹೋಗಬೇಕಾದ್ರೆ ಎಲ್ಲ ರಕ್ಷಣಾತ್ಮಕವಾದ ವ್ಯೂಹವನ್ನ ನೋಡಿಕೊಂಡು ರಚಿಸಿಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಹನುಮತ್ ದೇವರು ಅಲ್ಲೇ ರಾತ್ರಿಗಾಗಿ ಕಾಯ್ತಾ ಇದ್ದಾರೆ ಅನ್ನುವಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ನಿಮ್ಗೆಲ್ಲ ಒಂದು ವಿಶೇಷವಾದಂತಹ ಒಂದು ಸಣ್ಣ ಮಾಹಿತಿಯನ್ನು ಕೊಡಬೇಕು. ಇದೇ ನಮ್ಮೂರಿನಲ್ಲಿ ಅಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕದಲ್ಲಿರುವಂತಹ ಬೇಗೂರು ಬ್ರಾಹ್ಮಣದ ಸಭಾದ ಒಂದು ಆಧ್ವರ್ಯದಲ್ಲಿ ಇದೇ ರಾಮನವಮಿ ಆದಂಥ 2ನೇ ದಿನ ಭಾನುವಾರ 29ನೇ ತಾರೀಕು ವಿಶೇಷ ರಾಮತಾರಕ ಹೋಮವನ್ನು ಏರ್ಪಡಿಸಿದೆ. ಎಲ್ಲ ಆಸ್ತಿಕ ಭಕ್ತ ಜನರು ಇದರಲ್ಲಿ ಪಾಲ್ಗೊಳ್ಳಬಹುದು. ಆ ರಾಮತಾರಕ ಹೋಮದಲ್ಲಿ ಪಾಲ್ಗೊಂಡು ರಾಮಚಂದ್ರ ಮೂರ್ತಿಯ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಭಾಜನರಾಗಬೇಕು ಅಂದ್ಕೊಳ್ತಾ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಸನ್ಮಾನಗಳು ಉಂಟಾಗಲಿ. ನಮಸ್ಕಾರ.